ಪತ್ರಿಕೆಯ ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡು ಪತ್ರಕರ್ತರ ಧರ್ಮ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಪತ್ರಕರ್ತರ ಕಾರ್ಯಾಗಾರವನ್ನು ಮಾಡಲಿಕ್ಕೆ ಯೋಚನೆ ಮಾಡಿದ್ವಿ. ಎಲ್ಲ ಪತ್ರಕರ್ತರು ಸೇರಿ ಪತ್ರಕರ್ತರ ಕಾರ್ಯಾಗಾರದಲ್ಲಿ ಪತ್ರಿಕೆಗಳನ್ನು ಸರ್ಕ್ಯುಲೇಷನ್ ಹೇಗಿರಬೇಕು, ಪತ್ರಿಕೆಯ ಜವಾಬ್ದಾರಿ ಏನು, ಪತ್ರಿಕೆ ಲೇಖನಗಳೇ ಹೇಗಿರಬೇಕು, ಪತ್ರಕರ್ತರ ಮುಖಪಟ ಹೆಂಗಿರಬೇಕು, ವಿನ್ಯಾಸ ಹೆಂಗಿರಬೇಕು, ಇದರ ಬಗ್ಗೆ ನಾವು ಕಾರ್ಯಾಗಾರವನ್ನು ಮಾಡಬೇಕಂತ ಇದೆ. ಅದಕ್ಕೆ ವಾರ್ತಾಧಿಕಾರಿಗೆ ನಾವು ಮನವಿ ತದನಂತರ ನಾವು ಮಾಡ್ತಾ ಇದ್ದೇವೆ. ಬೀದರ್ ಜಿಲ್ಲೆಯಲ್ಲಿ ಒಂದು ಕಾರ್ಯಾಗಾರ ಮಾಡಬೇಕು. ಯಾಕೆ ಕಾರ್ಯಾಗಾರ ಮಾಡಬೇಕಂದ್ರೆ ಈಗ ನವ ಯುವಕರು ಪತ್ರಿಕೋದ್ಯಮದಲ್ಲಿ ಬರ್ತಾ ಇದ್ದಾರೆ, ಅವರಿಗೆ ತಿಳುವಳಿಕೆ ಬರಬೇಕು. ಆ ನಿಟ್ಟಿನಲ್ಲಿ ನಾವು ಒಂದು ಯೋಚನೆ ಮಾಡಿ ನಾವು ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಹಾಗೂ ಪ್ರಕಾಶಕರ ಸಂಘದಿಂದ ಈಗಾಗಲೇ 4 ಜಿಲ್ಲೆಗಳಲ್ಲಿ ಕಾರ್ಯಾಗಾರವನ್ನು ಮಾಡಿದ್ದೇವೆ ಮತ್ತು ತುಂಬ ಯಶಸ್ವಿ ಕೂಡ ಆಗಿದ್ದೇವೆ. ಪತ್ರಕರ್ತರಿಗೆ ಕೇವಲ ಬೆರಳೆಣಿಕೆಯಷ್ಟು ಪತ್ರಕರ್ತರಿಗೆ ಮಾತ್ರ ಸರ್ಕಾರದಿಂದ ಸವಲತ್ತು ಸಿಗ್ತಾ ಇದೆ. ಮಾಧ್ಯಮ ಪಟ್ಟಿಯಲ್ಲಿರ್ತಕ್ಕಂಥ ಪತ್ರಕರ್ತರಿಗೆ ಮಾತ್ರ ಬಸ್ ಪಾಸು, ಇನ್ನಿತರ ಸೌಲಭ್ಯಗಳು, ಇನ್ನಿತರ ಯಾವುದೇ ಯೋಜನೆಗಳು ಬರ್ತದೆ. ಮಾಧ್ಯಮ ಪಟ್ಟಿಯಲ್ಲಿ ಸೇರುವ ಪತ್ರಕರ್ತರು ಅವರು ಆರ್ಥಿಕವಾಗಿ ಸದೃಢಿದ್ದಾರೆ ಮತ್ತು ಅವರಿಗೆ ರಾಜಕೀಯವಾಗಿ ಸದೃಢಿದ್ದಾರೆ. ಹೀಗಾಗಿ ಸಾಮಾನ್ಯ ಜನ ಪತ್ರಿಕೆ ತೆಗಿಬೇಕಾದ್ರೆ ಇದರಿಂದ ಸಮಸ್ಯೆ ಎದುರಿಸಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಸಂಘಟನೆ ವತಿಯಿಂದ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲರಿಗೂ ಒಂದು ಸರಳೀಕರಣ ಆಗಬೇಕು. ಮಾಧ್ಯಮ ಪಟ್ಟಿಯಲ್ಲಿ ಸೇರಬೇಕಾದ್ರೆ ಸರಳೀಕರಣ ಆಗಬೇಕು, ರಾಜ್ಯ ಸರ್ಕಾರ ಜಾಹೀರಾತು ತಗೋಬೇಕಾದ್ರೆ ಸರಳೀಕರಣ ಆಗಬೇಕು, ಕೇಂದ್ರ ಸರ್ಕಾರ ಜಾಹೀರಾತು ತಗೋಬೇಕಾದ್ರೂ ಸರಳೀಕರಣ ಆಗಬೇಕು. ಈ ನಿಟ್ಟಿನಲ್ಲಿ ನಾವು ಎಲ್ಲರನ್ನೂ ಒಂದುಗೂಡಿಸಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಕೊಡಬೇಕನ್ನೋ ವಿಚಾರಗಳಿದೆ. ಇದಕ್ಕೆ ಎಲ್ಲ ಪತ್ರಕರ್ತರು ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಯಾಕಂದರೆ ಮುಖ್ಯಮಂತ್ರಿಯವರ ಈ ಖಾತೆಯನ್ನು ಮುಖ್ಯಮಂತ್ರಿ ಬಳಿಗೆ ಇದೆ. ಇವರಿಗೆ ಮನವರಿಕೆ ಮಾಡುವ ಕೆಲಸ ನಮ್ದಾಗಬೇಕು. ಅದಕ್ಕೆ ಪತ್ರಕರ್ತರ ಯಾವುದೇ ಸಂಘಟನೆ ಇರಲಿ, ಪತ್ರಕರ್ತರ ಏಳಿಗೆಗೋಸ್ಕರ ಮಾಡುವಂಥ ಸಂಘಟನೆ ಆಗಬೇಕು. ಇದರಲ್ಲಿ ಪತ್ರಕರ್ತರು ಎಷ್ಟೋ ಬಡವರಿದ್ದಾರೆ, ಅವರಿಗೆ ಮಕ್ಕಳ ಶಿಕ್ಷಣ ಸೌಲಭ್ಯಕ್ಕೆ ಆರ್ಥಿಕವಾಗಿ ನೆರವಾಗಬೇಕು, ಅವರು ಜೀವ ವಿಮಾ ಆಗಬೇಕು ಅವರಿಗೆ. ಆಮೇಲೆ ಈ ವರದಿ ಮಾಡಲಿಕ್ಕೆ ಹೋಗಿದ್ದ ಎಲ್ಲ ಟೂಲ್ ನಾಕಾಗಳಲ್ಲಿ ಪತ್ರಕರ್ತರ ವೆಹಿಕಲ್ಗಳನ್ನು ಫ್ರೀಯಾಗಿ ಟೂಲ್ ನಾಕಲ್ನಲ್ಲಿ ಬಿಡಬೇಕು. ಆಮೇಲೆ ಆರೋಗ್ಯ ವಿಮಾ ಆಗಬೇಕು. ಮತ್ತು ಪತ್ರಕರ್ತರ ಕಾಲನಿಯಲ್ಲಿ ಎಲ್ಲರಿಗೆ ನಿವೇಶನವನ್ನು ಆಗಬೇಕು ಅನ್ನುವ ನಮ್ಮ ಬೇಡಿಕೆ 10 ಹಲವಾರುಗಳಿವೆ. ಇನ್ನು ಪತ್ರಕರ್ತರ ಮುಖ್ಯ ಕಾರಣ ಅಂದರೆ ಪತ್ರಕರ್ತರ ಸುರಕ್ಷಾ ಕಾನೂನು. ಪತ್ರಕರ್ತರ ಸುರಕ್ಷಾ ಕಾನೂನನ್ನು ಕರ್ನಾಟಕದಲ್ಲಿ ಇನ್ನೂ ಇಂಪ್ಲಿಮೆಂಟ್ ಆಗಿದೆ. ಯಾಕೆ ಮಾಡ್ತಾರೋ ಗೊತ್ತಿರಲ್ಲ. ಇಲ್ಲೇ ಪಕ್ಕದ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಆಗಿದೆ. ಪತ್ರಕರ್ತರ ಮೇಲೆ ಯಾರು ಹಲ್ಲೆ ಮಾಡಿದರೆ ಅಥವಾ ಅವರಿಗೆ ಅವಾಚ್ಯ ಶಬ್ದಗಳನ್ನು ಬೇದರೆ, ಅವರ ಕಚೇರಿಗಳನ್ನು ಧ್ವಂಸ ಮಾಡಿದರೆ ಅವರಿಗೆ 2 ವರ್ಷ ಜೈಲು, 50,000 ರೂಪಾಯಿ ದಂಡ, ಈ ರೀತಿ ಇದೆ. ಅದು ಮತ್ತು DSP ಮೇಲಿನ ರ್ಯಾಂಕ್ ಅಧಿಕಾರಿಗಳಿಂದ ತನಿಖೆ ಆಗುವುದು, ಇದು ಎಲ್ಲ ಆ ಇಂಪ್ಲಿಮೆಂಟ್ನಲ್ಲಿದೆ. ನಾವು ಹಲವಾರು ಸಾರಿ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಗೆ ಮನವಿ ಮಾಡಿದರೂ ಕೂಡ ಮಾಡ್ತೀವಿ ಅಂತ ಬರೀ ಆಶ್ವಾಸನೆ ಕೊಡ್ತಾರೆ. ಆದರೆ ಪತ್ರಿಕಾ ಸುರಕ್ಷಾ ಕಾನೂನುಗಳನ್ನು ತರ್ತಾ ಇದೆ. ಪತ್ರಕರ್ತರ ದಿನನಿತ್ಯ ಹಲ್ಲೆ ಆಗ್ತಾರೆ. ಈ ಹಲ್ಲೆ ಮಾಡಿ ಗುಂಡಾವರ್ತನೆ ಮಾಡುವಂಥ ಕೆಲವು ರಾಜಕೀಯ ಪುಡಾರಿಗಳನ್ನು ಬಿಡ್ತಾರೆ. ಅವ್ರ ಹತ್ತೆಲ್ಲ ದುಡ್ಡು ಇರುತ್ತೆ, ಪವರ್ ಇರುತ್ತೆ. ಆ ಪತ್ರಕರ್ತರು ನಿಜವಾದ ವಿಷಯಗಳ ಬಗ್ಗೆ ಬರೀಲಿಕ್ಕೆ ಹಿಜಿರುತ್ತಾರೆ. ಆದುದರಿಂದ ಒಂದು ಪತ್ರಕರ್ತರ ಧ್ವನಿಯನ್ನು ಮೊಟಕುಗೊಳಿಸಲಿಕ್ಕೆ ಮಾಡುತ್ತಿರುವ ಒಂದು ದೊಡ್ಡ ಷಡ್ಯಂತ್ರ. ಈ ನಿಟ್ಟಿನಲ್ಲಿ
ಬಹಳಷ್ಟು ಪತ್ರಕರ್ತರು ಇದೇ ಬೀದರ್ನಲ್ಲಿ ಕೆಲವರು ಅನುಭವಿಸಿದ್ದಾರೆ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಭ್ರಷ್ಟಾಚಾರವನ್ನು ನಾವು ನೋಡ್ತಾ ಇದ್ದೇವೆ. ಫೇಸ್ಬುಕ್ನಲ್ಲಿ ರವಿ ರೆಡ್ಡಿ ಅವರ ಟೀಮ್ ಕೆಲಸ ಮಾಡ್ತಾ ಇದೆ ಭ್ರಷ್ಟಾಚಾರಗಳು. ಟ್ರಾಫಿಕ್ ಪೊಲೀಸರು ದುಡ್ಡು ತಿನ್ನೋದು, ಆಮೇಲೆ ಯಾವುದೇ ಕಚೇರಿಗಳಲ್ಲಿ ಕೆಲಸಕ್ಕೆ ಸರಿಯಾಗಿ ಬರೋದು, ಇವೆಲ್ಲ ಮಾಡ್ತಾ ಇದ್ರೆ ನಮ್ಮ ಜೊತೆ ಕೈ ಜೋಡಿಸಿ ನಾವು ಕೂಡ ಏನಿದೆ ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಒಳ್ಳೆ ಕೆಲಸ, ಸಮಾಜ ಸೇವೆ ಮಾಡೋದು ಒಳ್ಳೆ ಕೆಲಸ. ಅದನ್ನು ನಾವು ಮನದಲ್ಲಿ ಇರಬೇಕು. ನಾನು ಏನಾದರೂ ಒಳ್ಳೆಯದೇ ಮಾಡಬೇಕು. ಒಳ್ಳೇದು ಮಾಡಿದರೆ ನಮಗೆ ಒಂದು ಶಾಂತಿ ಸಿಗುತ್ತೆ, ರಾತ್ರಿ ನಿದ್ದೆ ಆಗ್ತದೆ. ನಾವು ಯಾರು ಟಬ್ಬಿ ಹಾಕಿ ಮತ್ತೊಂದು ಟಬ್ಬಿ ಹಾಕ್ಕೊಂಡು ನಾವು ಬೇರೆಯವ್ರಿಗೆ ಹಾಗೆ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಈ ಸಂಘಟನೆಯನ್ನು ನಾವು ಮಾಡಿದ್ದೀವಿ. ಈ ಸಂಘಟನೆಗೆ ನಮ್ಮೆಲ್ಲ ಪತ್ರಕರ್ತರ ಟೀಮು ಬಂದಿದ್ದಾರೆ. ಇಲ್ಲಿ ನಮ್ಮ ಸತೀಶ್ ಅವರು ಮತ್ತು ಗಾಯಕವಾಡ್ ಅವರು ಎಲ್ಲರೂ ಇದ್ದಾರೆ. ಪತ್ರಕರ್ತರು ದಿಟ್ಟವಾಗಿ ಕೆಲಸ ಮಾಡಿ ನಾವು ನಿಮ್ಮ ಹಿಂದಿದ್ದೇವೆ, ಯಾವುದೇ ಭಯಪಡದೆ ನೇರ ದಿಟ್ಟವಾಗಿ ನೀವು ಸುದ್ದಿ ಮಾಡಿ ಆ ಸುದ್ದಿಗೆ ಪ್ರೇರಣೆ ಮಾಡಲಿಕ್ಕೆ, ಸುದ್ದಿಯನ್ನು ಪ್ರಕಟಿಸಲಿಕ್ಕೆ ಏನು ಬೇಕು ಅದನ್ನೆಲ್ಲ ನಾವು ಮಾಡ್ತೇವೆ. ಈ ಸಮಯವಾಣಿಯನ್ನು ಬಿಡುಗಡೆ ಸಮಾರಂಭಕ್ಕೆ ಸರಿಯಾದ ಸಮಯದಲ್ಲಿ ನನ್ನನ್ನು ಕರೆದಿದ್ದೀರಿ. ನನ್ನನ್ನು ಈ ಸಮಾರಂಭಕ್ಕೆ ಪ್ರಸ್ತಾವಿಕೆ ನೋಡಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಮಯವಾಣಿಯ ಸಂಪಾದಕರಿಗೆ ಮತ್ತು ಉಪಸಂಪಾದಕರಿಗೆ, ಎಲ್ಲ ಪತ್ರಕರ್ತರಿಗೆ, ಬೀದರ್ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.